ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದಿದ್ದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈಟ್ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿ ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ 1 ಸಮುವೇಲನು 3ನೇ ಅಧ್ಯಾಯ 19ನೇ ವಾಕ್ಯ. ಸಮುವೇಲನು ಬೆಳೆಯುತ್ತಾ ಬಂದನು, ಯೆಹೋವನು ಅವನ ಸಂಗಡ ಇದ್ದು ಅವನ ವಾಕ್ಯಗಳಲ್ಲಿ ಒಂದಾದರೂ ಬಿದ್ದು ಹೋಗಲಿಲ್ಲ. ದೇವರಿಗೆ ಸ್ತೋತ್ರ. 1 Samuel chapter 3 verse 19. As Samuel grew up, the Lord was with him and made everything that Samuel said come true. ದೇವರಿಗೆ ಸ್ತೋತ್ರನ ವಾಕ್ಯವಾಗಿ ನೋಡ್ತಾ ಇದ್ದೀವಿ. ಪ್ರೀತಿಯ ಮಕ್ಕಳ, ಸಮುವೇಲನು ಬೆಳೆಯುತ್ತಾ ಬಂದನು, ಯೆಹೋವನು ಅವನ ಸಂಗಡ ಇದ್ದು ಆತನ ವಾಕ್ಯಗಳಲ್ಲಿ ಒಂದಾದರೂ ಬಿದ್ದು ಹೋಗಲಿಲ್ಲ. ದೇವರಿಗೆ ಸ್ತೋತ್ರ. ನಾವು ಸಮುವೇಲನ ಕುರಿತಾಗಿ ಹೇಳ್ತಾ ಇದ್ದೀವಿ. ಇಲ್ಲಿ ಓಕೆ, ದೇವರು ಪ್ರವಾದಿಗಳ ತಾನು ಆರಿಸಿಕೊಂಡ ಪ್ರವಾದಿಗಳ ಸಂಗಡ ಇದ್ದು ಅವ್ರ ಮಾತುಗಳನ್ನ ನಡೆಸಿದ್ದಾರೆ. ಎಲಿಯ ಇರ್ಬೋದು, ಎಲಿಷನ್ ಇರ್ಬೋದು, ನಾತಾನ್ ಇರ್ಬೋದು, ಮತ್ತು ಯೆಶಾಯ, ಯೆರೆಮೀಯ, ಎಜ್ಕೇಲನು, ಈ ಸಮುವೇಲನಿಂದ ಮಲಾಕಿ ಪ್ರವಾದಿಗಳವರೆಗೂ ತಾನು ಆರಿಸಿಕೊಂಡ ಎಲ್ಲ ಪ್ರವಾದಿಗಳ ಸಂಗಡ ದೇವರು ಇದ್ದು ಅವರ ಮಾತುಗಳಲ್ಲಿ ಒಂದಾದರೂ ಬಿದ್ದು ಹೋಗದೆ ಎಲ್ಲವನ್ನ ಸಹ ನೆರವೇರಿಸಿದರು. ದೇವರಿಗೆ ಸ್ತೋತ್ರ. ಹಾಗಾದರೆ ಏನು? ದೇವರು ಒಬ್ಬರ ಸಂಗಡ ಇದ್ದವ್ರ ಮಾತುಗಳನ್ನು ನೆರವೇರಿಸ್ಬೇಕಾದ್ರೆ ಏನು ಮಾಡಬೇಕು? ದೇವರಿಗೆ ಸ್ತೋತ್ರ. ಅವರೇ ಸಾಕ್ಷಿ ಕೊಡ್ತಾ ಇದ್ದಾರೆ. ನೋಡೋಣ ಇಲ್ಲಿ ಒಂದು ವಾಕ್ಯವಾಗ. ಯೆಹೋಶುವನು 1ನೇ ಅಧ್ಯಾಯ, ಜೋಶುವ ಚಾಪ್ಟರ್ 1 ವರ್ಡ್ 6 to 10. ಬಲವಾಗಿರು, ದೃಢವಾಗಿರು, ಏಕೆಂದರೆ ಈ ಜನರಿಗೆ ನಾನು ಅವರ ತಂದೆಗಳೇ ಕೊಡುವೆನೆಂದು ಆಣೆ ಇಟ್ಟ ದೇಶವನ್ನು ನೀನು ಬಾಧ್ಯವಾಗಿ ಹಂಚಿಕೊಡುವೆ. ನನ್ನ ಸೇವಕನಾದ ಮೋಶೆಯು ನಿನಗೆ ಆಜ್ಞಾಪಿಸಿದ ಧರ್ಮೋಪದೇಶದ ಪ್ರಕಾರ ನೀನು ಕೈಗೊಂಡು ನಡೆಯುವ ಹಾಗೆ ಬಲವಾಗಿರು, ದೃಢವಾಗಿರು. ನೀನು ಹೋಗುವ ಸ್ಥಳದಲ್ಲೆಲ್ಲ ಸಫಲವಾಗುವ ಹಾಗೆ ಅದನ್ನು ಬಿಟ್ಟು ಬಲಕ್ಕಾದರೂ ಎಡಕ್ಕಾದರೂ ತಿರುಗಬೇಡ. ಈ ಧರ್ಮಶಾಸ್ತ್ರವು ನಿನ್ನ ಬಾಯಿಂದ ಹೊರ ಹೋಗಬಾರದು. ಅದರಲ್ಲಿ ಬರೆದಿರುವ ಪ್ರಕಾರವೇ ಕೈಗೊಂಡು ನಡೆಯುವ ಹಾಗೆ ರಾತ್ರಿ ಹಗಲು ಅದನ್ನು ಧ್ಯಾನಿಸಬೇಕು. ಆಗ ನಿನ್ನ ಮಾರ್ಗವನ್ನು ಸಫಲ ಮಾಡುವೆನು, ಜಯಶಾಲಿ ಆಗುವೆ. ನಿನಗೆ ಆಜ್ಞಾಪಿಸಿದನಲ್ಲ, ಬಲವಾಗಿರು, ಧೈರ್ಯವಾಗಿರು, ಭಯಪಡಬೇಡ, ನಿರುತ್ಸಾಹಗೊಳ್ಳಬೇಡ, ಏಕೆಂದರೆ ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇದ್ದಾನೆ ಎಂದು ಹೇಳಿದನು. ದೇವರಿಗೆ ಸ್ತೋತ್ರ. ಈಗ ನೋಡ್ತಾ ಇದ್ದೀವಿ ಪ್ರೀತಿಯ ಮಕ್ಕಳೇ, ವಾಕ್ಯ ಭಾಗದಲ್ಲಿ ಅವರೇ ಹೇಳ್ತಾ ಇದ್ದಾರೆ ಹೇಗೆ ಅವ್ರು ನಮ್ಮ ಸಂಗಡ ಇರಬೇಕಾದ್ರೆ ನಾವು ಹೇಗೆ ನಡ್ಕೋಬೇಕು, ಹೇಗೆ ಜೀವಿಸಬೇಕು ಅಂತ. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗವನ್ನು, ದೇವರ ಆಜ್ಞೆಗಳನ್ನು, ನಿಯಮಗಳನ್ನು ಕೈಗೊಂಡು ನಡಿಬೇಕು. ದೇವರಿಗೆ ಸ್ತೋತ್ರ. ಇಲ್ಲಿ ಯೆಹೋಶುವನಿಗೆ ಹೇಳಿದರು, ಆದರೆ ಮೋಶೆ ಧರ್ಮಶಾಸ್ತ್ರದಲ್ಲಿ ಖಚಿತವಾಗಿ ಅರಸನಿಗೆ ಹೇಳಲ್ಪಟ್ಟಿದೆ. ಅರಸನ ಸಂಗಡ ಈ ಒಂದು ಧರ್ಮಶಾಸ್ತ್ರದ ಪ್ರತಿ ಯಾವಾಗಲೂ ಇರಬೇಕು. ಅದನ್ನು ಅವನು ಯಾವಾಗಲೂ ಜೊತೆಯಲ್ಲೇ ಇಟ್ಕೊಂಡಿರಬೇಕು. ಅಷ್ಟು ಮಾತ್ರ ಯಾವಾಗಲೂ ಅದನ್ನು ಧ್ಯಾನಿಸ್ತಾ ಇರಬೇಕು, ಅದರಂತೆ ನಡಿಬೇಕು. ದೇವರಿಗೆ ಸ್ತೋತ್ರ. ಅರಸನ ಯಶಸ್ಸು ಕಾಣಬೇಕಾ, ಅರಸನ ಜಯ ಕಾಣಬೇಕಾ, ಅರಸನ ಸುಕ್ಷೇಮವಾಗಿರ್ಬೇಕಾ, ಸಮಾಧಾನ ದೇಶದಲ್ಲಿ ನಡೆಸಬೇಕಾ, ಪ್ರಜೆಗಳು ಸುಕ್ಷೇಮವಾಗಿರ್ಬೇಕಾ, ಧರ್ಮಶಾಸ್ತ್ರವನ್ನು ರಾತ್ರಿ ಹಗಲು ಧ್ಯಾನಿಸುವಂತೆ ಯಾವಾಗಲೂ ಸಂಗ್ರಹ ಇಟ್ಕೋಬೇಕು. ಅಷ್ಟು ಮಾತ್ರ ಅಲ್ಲ, ಅದರಂತೆ ನಡಿಬೇಕು. ಸೊ ಆಗ ದೇವರೇ ಆತನ ಕಾರ್ಯವನ್ನು ಸಫಲ ಮಾಡಿ ದೇಶದಲ್ಲಿ ಸಮಾಧಾನವನ್ನು, ಅಷ್ಟು ಮಾತ್ರ ಅಲ್ಲ ಸುಭಿಕ್ಷೆಯನ್ನು, ಪ್ರಜೆಗಳ ಕ್ಷೇಮವನ್ನು ಉಂಟು ಮಾಡುವಾತನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಧರ್ಮೋಪದೇಶ ಕಾಂಡದಲ್ಲಿ, ಮೋಶೆ ಧರ್ಮಶಾಸ್ತ್ರದಲ್ಲಿ ಅದನ್ನೇ ಹೇಳ್ತಕ್ಕಂಥದ್ದು, ನಾನೇನು ಹೊಸದಾಗಿ ಹೇಳ್ತಾ ಇಲ್ಲ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಇಲ್ಲಿ ಯೆಹೋಶುವನ ಸಂಗಡ ಅವ್ರು ಮಾತನಾಡ್ತಾ ಇದ್ದಾರೆ, ದೇವರು ಮಾತನಾಡ್ತಾ ಇದ್ದಾರೆ, ನೀನು ಹೀಗೆ ನಡ್ಕೋಬೇಕು ಅಂತ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ಈಗ ಪ್ರವಾದಿಗಳ ಸಂಗಡ ಸಮುವೇಲನ ಸಂಗಡ ಇದ್ದು ದೇವರು ನಡೆಸ್ತಿದ್ರು, ಪ್ರವಾದಿಗಳ ಸಂಗಡ ದೇವರಿದ್ದು ನಡೆಸ್ತಿದ್ರು. ಸೊ ಯಾಕೆ
ಅವರು ಆ ಧರ್ಮಶಾಸ್ತ್ರವನ್ನು ಅನುಸರಿಸಿ ನಡೀತಾ ಇದ್ರು, ಅದನ್ನು ಧ್ಯಾನಿಸ್ತಾ ಇದ್ರು. ಅಷ್ಟು ಮಾತ್ರ ಅಲ್ಲ, ಅದರಂತೆ ಕೈಗೊಂಡು ನಡೀತಾ ಇದ್ರು. ಸೊ ದೇವರಿಗೆ ಸ್ತೋತ್ರ. ಈಗ ಕೀರ್ತನೆ 1ನೇ ಅಧ್ಯಾಯ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದಿಸಿ ಅದನ್ನೇ ಹಗಲು ಇರುಳು ಧ್ಯಾನಿಸುವ ಮನುಷ್ಯನು ಧನ್ಯನು. ದೇವರಿಗೆ ಸ್ತೋತ್ರ. ಅವನು ನೀರಿನ ಕಾಲುವೆ ಬಳಿ ಬೆಳೆದಿರ್ತಕ್ಕಂಥ ಮರದ ಆಗಿರುವನು. ಅದು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆಗಳು ಬಾಡುವುದೇ ಇಲ್ಲವಲ್ಲ, ಹಾಗೆ ಅವನ ಜೀವಿತ ಕಾರ್ಯವೆಲ್ಲ ಸಫಲವಾಗುವುದು. ದೇವರಿಗೆ ಸ್ತೋತ್ರ. ನೀತಿವಂತನ ಮಾರ್ಗವನ್ನು ಯೆಹೋವನು ಅರಿತಿದ್ದಾನೆ, ಆದರೆ ಭಕ್ತಿಹೀನನ ಮಾರ್ಗವು ನಾಶವಾಗುವುದು. ದೇವರಿಗೆ ಸ್ತೋತ್ರ. ಸೊ ಹೀಗೆ ಅನುಸರಿಸಿ ನಡೆದಾಗ ಆ ವಾಕ್ಯ ಭಾಗದ ಪ್ರಕಾರವಾಗಿ ದೇವರು ನಮ್ಮ ಸಂಗಡ ಇರ್ತಾರೆ, ಕಾರ್ಯಗಳು ಸಫಲ ಆಗುತ್ತೆ, ಜಯ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಸಮಾಧಾನ ಸುಕ್ಷೇಮ ಜೀವಿತಗಳಲ್ಲಿ, ಕುಟುಂಬಗಳಲ್ಲಿ, ಪ್ರಾಂತ್ಯಗಳಲ್ಲಿ, ದೇಶಗಳಲ್ಲಿ ನೆಲೆಸಿರುತ್ತೆ. ದೇವರಿಗೆ ಸ್ತೋತ್ರ. ಸೊ ಆಗ ಅದು ನೀತಿವಂತನ ಮಾರ್ಗವಾಗಿರುತ್ತೆ. ಆದರೆ ಭಕ್ತಿಹೀನರ ಮಾರ್ಗ ದೇವರು ನಡೆಸುವಂತೆ ಇರಲ್ಲ, ದೇವರು ನಡೆಸೋಕ್ಕೂ ಆಗಲ್ಲ. ಅವರು ಇರಲ್ಲ ಅವ್ರ ಜೊತೆಲಿ. ಅವರು ಯಾರಾಗಿದ್ದಾರೆ? ಮಹಾಪರಿಶುದ್ಧ ದೇವರಾಗಿದ್ದಾರೆ, ನೀತಿವಂತ ನ್ಯಾಯಾಧಿಪತಿಯಾಗಿದ್ದಾನೆ. ನ್ಯಾಯದಂಡವೇ ಆತನ ರಾಜದಂಡವಾಗಿದೆ ಅಂತ ವಾಕ್ಯದಲ್ಲಿ ಹೇಳ್ತಿದೆ. ಸ್ವಸ್ತಿರ್ಬೇಕಾದ್ರೆ ದೇವರು ಸುಳ್ಳು, ಮೋಸ, ವಂಚನೆಯರ ಕಡೆ ಇರ್ತಾರೆ ಅಂದರೆ ಖಂಡಿತ ಅವ್ರು ಇರಲ್ಲ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ವಾಕ್ಯ ಭಾಗ ಹೇಳೋ ಪ್ರಕಾರವಾಗಿ ದೇವರು ನಮ್ಮ ಸಂಗಡ ಇದ್ದು ನಮ್ಮ ಕಾರ್ಯಗಳನ್ನು ಸಫಲ ಮಾಡಬೇಕಾ, ಯಶಸ್ಸು ಮಾಡಬೇಕಾ, ಅಭಿವೃದ್ಧಿ ಪಡಿಸ್ಬೇಕಾ, ಆಶೀರ್ವಾದ ಪಡಿಸ್ಬೇಕಾ, ಸಮಾಧಾನ ಸುಕ್ಷೇಮ ಇರಬೇಕಾ, ಧರ್ಮಶಾಸ್ತ್ರವನ್ನು ಕೈಗೊಂಡು ನೀಡಬೇಕು, ಅದನ್ನು ಹಗಲು ಇರುಳು ಧ್ಯಾನಿಸಬೇಕು, ಅದನ್ನು ನಮ್ಮ ಸಂಗಡ ಇಟ್ಕೋಬೇಕು. ಸೊ ಆಗ ಅವರೇ ನಮ್ಮ ಸಂಗಡ ಇದ್ದು ಎಲ್ಲವನ್ನು ಸಫಲಗೊಳಿಸ್ತೇನೆ, ಜಯ ಕೊಡ್ತೇನೆ, ಸಮಾಧಾನವನ್ನು ಕೊಡ್ತೇನೆ, ಆಶೀರ್ವಾದವನ್ನು ಕೊಡ್ತೇನೆ, ಅಭಿವೃದ್ಧಿ ಕೊಡ್ತೇನೆ, ಮೇಲನ್ನು ಕೊಡ್ತೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ಜೀವಿತಗಳಲ್ಲಿ ದೇವರ ಆಜ್ಞೆಗಳನ್ನ ಕೈಗೊಂಡು ನಡೀತಕ್ಕಂಥದ್ದೇ ಎಲ್ಲ ಜೀವಿತಕ್ಕಿಂತ ಭಕ್ತಿ ಜೀವಿತವೇ ಶ್ರೇಷ್ಠವಾದದ್ದು. ಸೊ ಅದರ ಅನುಸರಿಸಿ ನಡೆದರೆ ಅದರ ಫಲವನ್ನು ನಾವು ಹೊಂದ್ಕೋತೀವಿ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ನಂಬಿಗಸ್ತರಾಗಿ ಒಪ್ಪಿಸ್ಕೊಡೋದಾದರೆ ಕರ್ತನು ಸಹ ನಮ್ಮನ್ನು ನಂಬಿಗಸ್ತರಾಗ ಮಾರ್ಗದಲ್ಲಿ ನಡೆಸುವವರಾಗಿರ್ತಾರೆ. ಆಮೇಲೆ ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವ ಆತನೇ, ಸರ್ವವ್ಯಾಪಿಯೇ ಸಪ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಂಥ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಸಮುವೇಲನು ಬೆಳೆಯುತ್ತಾ ಬಂದನು, ಯೆಹೋವನು ಅವನ ಸಂಗಡ ಇದ್ದುದರಿಂದ ಅವನ ಮಾತುಗಳಲ್ಲಿ ಒಂದಾದರೂ ಬಿದ್ದು ಹೋಗಲಿಲ್ಲ ಅಂತ ವಾಕ್ಯದಲ್ಲಿ ಹೇಳ್ತೆ. ಇದನ್ನು ನಮ್ಮ ಸಂಗಡ ಮಾತನಾಡಿದ್ದೀರ, ಅದಕ್ಕಾಗಿ ಸ್ತೋತ್ರ. ನೀವು ನಮ್ಮ ಸಂಗಡ ಇರಬೇಕಾದ್ರೆ ನೀವು ಮೆಚ್ಚುವ ರೀತಿಯಲ್ಲಿ ನಾವು ನಡಿಬೇಕು. ನಿಮ್ಮ ಆಜ್ಞೆಗಳನ್ನು, ನಿಮ್ಮ ನಿಯಮಗಳನ್ನ, ನಿಮ್ಮ ಕಟ್ಟಳೆಗಳನ್ನು ನಾವು ಅನುಸರಿಸಿ ನಡೆದು ನಿಮಗೆ ಭಯಭಕ್ತಿ ಉಳ್ಳವರಾಗಿ ಜೀವಿಸೋದಾದರೆ ನೀವು ನಮ್ಮ ಸಂಗಡ ಇದ್ದು ನಮ್ಮ ಕಾರ್ಯಗಳನ್ನ ಸಫಲ ಮಾಡ್ತೀರಾ, ನಮ್ಮ ಮಾತುಗಳನ್ನ ನಡೆಸ್ತೀರಾ. ಅಷ್ಟು ಮಾತ್ರ ಅಲ್ಲ, ನಮಗೆ ಜಯವನ್ನು ಕೊಡ್ತೀರಾ, ಆಶೀರ್ವಾದವನ್ನು, ಅಭಿವೃದ್ಧಿಯನ್ನು ಕೊಡ್ತೀರಾ. ಆಮೇನ್. ಹಾಗೆ ಕರ್ತನೇ ಯೇಸಪ್ಪ, ಜನರು ನಂಬಿಗಸ್ತರಾಗಿ ಒಪ್ಪಿಸಿಕೊಡ್ತಕ್ಕಂಥ ಒಬ್ಬರನ್ನು ನೀವು ಆಶೀರ್ವಾದ ನಡೆಸಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅವ್ರದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ, ಮೆಚ್ಚಿಕೊಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.